ಕಾಂಗ್ರೆಸ್ ಮುಗಿಸುವಂತ ಪ್ರಯತ್ನ ನಡೀತಾ ಇದೆ ಬಿಜೆಪಿಯಿಂದ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ. ಖರ್ಗೆ ಅವ್ರ ಕುಟುಂಬ ಆಗ್ಬೋದು. ರಾಜ್ಯಪಾಲರು ದುರುಪಯೋಗ ಅಂತಂತಂದ್ರೆ ಅದಕ್ಕೆ ಮೀನಿಂಗ್ ಇದೆಯಾ? ರಾಜ್ಯಪಾಲರನ್ನ ಉಪಯೋಗ ಮಾಡಬೇಕು. ಯಾವಾಗ ಅಂದ್ರೆ ಸರ್ಕಾರ ಯಾವುದೇ ವಿಚಾರಗಳಿಗೆ ಮಣಿಯದೇ ಇದ್ದಾಗ, ಭ್ರಷ್ಟಾಚಾರ ಪ್ರಕರಣಗಳು ಬಂದಾಗ, ಯಾರಾದರೂ ಅದನ್ನ ಎತ್ತಿ ತೋರಿಸಿದಾಗ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದ ಈ ಸಂದರ್ಭಗಳಲ್ಲಿ ಅದನ್ನ ಗವರ್ನರ್ನ ನಾವು ಬಳಕೆ ಮಾಡಿ ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳಬೇಕು. ದುರುಪಯೋಗ ಅಲ್ಲ, ಅದು ಉಪಯೋಗ. ಅದನ್ನ ಅವರು ದುರುಪಯೋಗ ಅನ್ಕೊಂಡಿದ್ರೆ ಕಾಂಗ್ರೆಸ್ ಅವಧಿಗಳಲ್ಲೆಲ್ಲ ಅವರು ಮಾಡಿದ್ದೆಲ್ಲ ದುರುಪಯೋಗ ಅಂತ ಆಗತ್ತೆ. ಆದ್ರಿಂದ ಅದನ್ನ ದುರುಪಯೋಗ ಅಂತ ಹೇಳ್ಬಾರ್ದು, ಅದು ಸರಿಯಾಗಿ ಉಪಯೋಗ ಮಾಡಿದ್ದಾರೆ ಅಂತ ಹೇಳ್ಬೇಕು. ಅವರಿಗೆ ಆ ಬುದ್ಧಿ ಕಲಿಸಿ ಹೇಳಕ್ ಹೇಳಿ. ಹಿಂದೆ ಬಿಜೆಪಿ ಸರ್ಕಾರನೇ ಇತ್ತು, ಅವಾಗ ಯಾಕೆ ತನಿಖೆ ಕೊಡ್ಲಿಲ್ಲ, ಈಗ ಯಾಕೆ ಕೊಡ್ತಿದ್ದಾರೆ? ಯಾರು? ಬಿಜೆಪಿಯವರು ಈಗ ತನಿಖೆ ವಿಚಾರ ಕೊಡ್ತಿದ್ದಾರೆ. ಅವ್ರ ಸರ್ಕಾರ ಇತ್ತು, ಅವಾಗ ತನಿಖೆ ಮಾಡಿಸ್ಬೋದು. ಡಿ-ನೆಟ್ ವಿಚಾರ, ಬೇರೆ ಬೇರೆ ನೋಡಿ, ವರದಿ ಕೆಂಪಣ್ಣ ವರದಿ ಬಂದಿತ್ತಲ್ಲ, ಮುಟ್ಟೇ ಇರಲಿಲ್ಲ. ಅದರಿಂದ ಈಗ ಕೇಳ್ತಾರೆ. ವರದಿ ಯಾರ ವಿರುದ್ಧ ಇದ್ದಿದ್ದು? ಮುಖ್ಯಮಂತ್ರಿಗಳ ವಿರುದ್ಧ. ಈಗ ಅವರೇ ಮುಖ್ಯಮಂತ್ರಿ ಇದ್ದಾರೆ. ಕಳೆದ 5 ವರ್ಷದ ಹಿಂದೆ ಅವರೇ ಮುಖ್ಯಮಂತ್ರಿ ಇದ್ರು. ಯಾಕೆ ಕೆಂಪಣ್ಣ ವರದಿಯನ್ನು ತಗೊಂಡು ನೀವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟಿದ್ರಿ? ಅದನ್ನು ಕೇಳಿದ್ರೆ ತಪ್ಪೇನಿದೆ? ಕೇಳಿದ್ದಾರೆ. ಈಗ ನೀವು ಒಂದು ಯಾವುದು ಕೇಸ್ ಇದೆ ನಮ್ಮ ಮೇಲೆ ಅಂತ ಯಾವತ್ತೂ ಹೇಳಿರಲಿಲ್ಲ. 21 ಹಗರಣಗಳಿವೆ ನಿಮ್ದು ಅಂತ ಈಗ ಹೇಳಿದ್ರಲ್ಲ, ಅದೆಲ್ಲಿಂದ ಬಂದವು? ಅಂದ್ರೆ ನಾವ್ ಯಾವ್ದಾದ್ರೂ ವಿಚಾರವನ್ನ ತಗೊಂಡು, ನಿಮ್ಮ ಭ್ರಷ್ಟಾಚಾರದ ವಿಚಾರಗಳನ್ನ ನಾವು ಹೊರಗಡೆ ಹೇಳಿದ ತಕ್ಷಣನೇ ಅದಕ್ಕೊಂದು ಕೌಂಟರ್ ನೀವು ಒಂದು ತಯಾರು ಮಾಡ್ತೀರಾ? ಇದು ರಾಜಕೀಯನ? ಇದು ದ್ವೇಷದ ರಾಜಕಾರಣ. ಹೌದು, ದ್ವೇಷದ ರಾಜಕಾರಣ ಅಂತ 100 ಸಾರಿ ಹೇಳಿದ್ದೀವಿ. ದ್ವೇಷದ ರಾಜಕಾರಣ ಮಾಡೋದೇ ಅವ್ರ ಗುರಿ. ಇವತ್ತು ಕೂಡ ಕೃಷ್ಣ ಬೈರೇಗೌಡ